ಬೆಂಗಳೂರಲ್ಲಿ ಚಾಟ್ಸ್ ಅಂಗಡಿಗಳು ಸಾಕಷ್ಟು ಇರಬಹುದು, ಆದ್ರೆ ನಾವಿವಾಗ ಇದೀವಿ ನಾಗರಬಾವಿಯ ಒಂದು ಸರ್ಕಲ್ ಅಲ್ಲಿ. ಆದ್ರೆ ಜನ ಮಾತ್ರ ಇಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ, ಕ್ಯೂ ನಿಂತಿದ್ದಾರೆ. ಸೊ ಇದ್ರ ಹಿಂದೆ ಏನ್ ಕತೆ ಇದೆ, ಟೇಸ್ಟ್ ಅಷ್ಟು ಚೆನ್ನಾಗಿದ್ಯಾ? ಸೊ ಜನ ಇಲ್ಲಿ ಇಷ್ಟೊಂದು ಕ್ಯೂ ನಿಂತಿದ್ದಾರೆ ಅಂದ್ರೆ ಅದ್ರ ಟೇಸ್ಟ್ ಹೇಗಿರ್ಬಹುದು, ಇದನ್ನೆಲ್ಲ ನಾವು ಈ ಒಂದು ಬ್ಲಾಗ್ ಅಲ್ಲಿ ನೋಡೋಣ. ಇದು ಒಂದು ಸಾಮಾನ್ಯ ಚಾಟ್ಸ್ ಅಂಗಡಿ. ಅದು ನಿಂತಿರೋ ಜನರನ್ನ ನೋಡ್ತಾ ಇದ್ರೆ ಇದು ಒಂದು ಕೇವಲ ಸಾಮಾನ್ಯ ಚಾಟ್ ಅಂಗಡಿ ಅಲ್ಲ, ಇದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಅಂತ ಅನ್ಸುತ್ತೆ. ಸೊ ಅವ್ರಿಂದ ನಮ್ಗೆ ನಾವು ತಿಳ್ಕೊಳ್ಳೋಣ. ನಾವಿದ್ದೀವಿ ಇವಾಗ ರಾಜು ಚಾಟ್ಸ್ ಕಾರ್ನರ್. ರಾಜು ಚಾಟ್ಸ್ ಕಾರ್ನರ್ ನೋಡಿ, ಎಲ್ಲ ತರ ಶುಭ ಸಮಾರಂಭಗಳಿಗೆ ಬೇಕಾದ್ರೆ ನಿಮಗೆ ಒಳ್ಳೆ ಚಾಟ್ಸ್ ಬೇಕು ಅಂದ್ರೆ ಇವ್ರನ್ನ ನೀವು ಕರ್ಸ್ಕೋಬಹುದು. ಕಿಡ್ನಿ ಸ್ಟೋನ್ ಆಗಲ್ಲ, ಕಿಡ್ನಿ ಸ್ಟೋನ್ ಹೇಳಿ ಒಳ್ಳೇದಾಗುತ್ತೆ. ಒಂದು 3 years 4 years ಇಂದ ಇಲ್ಲೇ ಇದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಹಾಕ್ತೀವಿ, ಚೆನ್ನಾಗಿದೆ ಟೇಸ್ಟು. ಕಿಡ್ನಿ ಸ್ಟೋನಿಗೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಏನಿಲ್ಲ ನಮಗೆ. ಬಾ ಕೇಳ್ತಾರೆ, ನೀನು ಆನ್ಸರ್. ಮೊಳಕೆಗಾಳು ಸಿಗುತ್ತಾ? ಮೊಳಕೆ ಚಾನಲ್ ನೇಮ್ ಹೇಳ ಅಕ್ಕ, ಚಾನಲ್ ನೇಮ್ ಹೇಳಕ್ಕ. ಈ ಶಾಪ್ ಬಗ್ಗೆ ಏನ್ ಗೊತ್ತು? ಬಾಳೆ ದಿಂಡಿನ ಚಾಟ್ಸ್ ಅಂತ ಹೇಗ್ ಬಂತು ಅಂದ್ರೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಕೂಡ ಈ ತರ ಒಂದು ಚಾಟ್ ಸಿಗಲ್ಲ. ಸೊ ಈ ತರ ಹೆಸರು ಏನ್ ಬಂತು ಅಂದ್ರೆ ನಿಮ್ಗೆ ಗೊತ್ತಾ? ಹಿಂದಿಗಡೆ ಇರೋ ಕತೆ ಗೊತ್ತಿಲ್ಲ. ಸೊ ಬಾಳೆ ದಿಂಡಿನ ಚಾಟ್ಸ್ ತಿನ್ನಕ್ಕೆ ಬರ್ತೀರಾ? ತಿನ್ನಕ್ಕೆ ಬರ್ತೀವಿ. ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ? ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ. ತುಂಬ ಕ್ರೌಡ್ ಇರುತ್ತೆ. ಸಾಯಂಕಾಲ ಟೈಮ್ ಎಲ್ಲ ಡ್ಯೂಟಿ ಮುಗಿಸ್ಕೊಂಡೆಲ್ಲ ಮುಗಿಸ್ಕೊಂಡ್ಬರ್ತಾರೆ. ನಿಮ್ಮ ಹೆಸರು? ಮೋಹನ್ ಕುಮಾರ್ ಅಂತ. ಥ್ಯಾಂಕ್ ಯು. ಅಂಕಲ್, ನಿಮ್ಮನ್ನ ಝೂಮ್ ಆಗ್ತಾ ಇದೀನಿ. ಸೊ ಎಷ್ಟು ವರ್ಷದಿಂದ ಈ ಅಂಗಡಿ ಇದೆ ಇಲ್ಲಿ? 9 ವರ್ಷ ಆಯ್ತು ಮೇಡಮ್. ಸೊ ಈ ತರ ಒಂದು ವೆರೈಟಿ ಚಾಟ್ಸ್ ಕೊಡ್ತಿದ್ದಲ್ಲ, ಇದನ್ನ ಈ ಐಡಿಯಾ ನಿಮ್ಗೆ ಹೇಗ್ ಬಂತು ಅಥವಾ ಬೇರೆ ಯಾರಾದ್ರೂ ಕೊಟ್ಟಿದಾರ ಈ ಐಡಿಯಾ ನಿಮ್ಗೆ? ಮೇಡಮ್ ನಮ್ಗೆ ಮೊದಲು ಇತ್ತು ಮೈಸೂರಲ್ಲಿ ಇರೋ ಕೆಲಸ. ಚಾಟ್ಸ್ ಏನ್ ತಿಂದಿದ್ದೀರಲ್ಲ, ಇದರಿಂದ ನಿಮ್ ಹೆಲ್ತ್ ಅಲ್ಲಿ ಏನಾದ್ರೂ ಬೆನಿಫಿಟ್ ಆಗಿದ್ಯಾ? ಕಿಡ್ನಿ ಸ್ಟೋನ್ ಎಲ್ಲ ಇರೋದೆಲ್ಲ ಇಲ್ಲ, ಆ ತರ ಎಲ್ಲ ಹೇಳ್ತಿರೋದು, ಬೇರೆಯವ್ರು ತಿಂತಾರೆ. ಇಲ್ಲಿಗೆ ಬಂದ್ರೆ ಒಳ್ಳೇದು. ಅಣ್ಣ, ಈ ಅಂಗಡಿ ಯಾವಾಗ ಶುರು ಆಯ್ತು? ಮೇಡಮ್ 9 ವರ್ಷ ಆಯ್ತು. ಹೌದಾ? ಯಾವ ಐಟಮ್ ಇಲ್ಲಿ ಹೆಚ್ಚು ಫೇಮಸ್? ನಿಪ್ಪಟ್ಟು, ಕಾಂಗ್ರೆಸ್, ಸೋಪ್ರಿ, ಸುಮ್ರಿ ಬರುತ್ತೆ. ಸೊ ಬೆಳಿಗ್ಗೆ ಎಷ್ಟೊತ್ತಿಗೆ ಇಲ್ಲಿ ಶುರು ಮಾಡ್ತೀರಾ? ಇದು ಸಾಯಂಕಾಲ ಎವ್ರಿ ಡೇ ಈವ್ನಿಂಗ್ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಸೊ ಫುಲ್ ಕ್ರೌಡೆಡ್ ಟೈಮ್ ಯಾವ್ದು ಇಲ್ಲಿ? ಶನಿವಾರ ಭಾನುವಾರ ಫುಲ್ ಕಸ್ಟಮರ್ಸ್ ಇರ್ತಾರೆ. ಗವರ್ಮೆಂಟ್ ಹಾಲಿಡೇ ದಿನ. ಒಂದ್ ದಿನಕ್ಕೆ ಸುಮಾರು ಎಷ್ಟು ಜನ ಬರ್ತಾರೆ? ನಮ್ಗೆ ಕಸ್ಟಮರ್ ಮೇಲೆ ಡಿಪೆಂಡ್, ಇಷ್ಟೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಪ್ರೈಸ್ ತುಂಬಾ ರೀಸನೇಬಲ್ ಇಟ್ಟಿದ್ರಲ್ಲ, ಇದ್ರ ಹಿಂದೆ ಕಾರಣ ಏನು? ನನಗೆ ಒಂದು ಕೆಲಸ ಅಂತಂದ್ರೆ ಓಕೆ. ಸೊ ಫ್ರೀ ಟೈಮ್ ಅಲ್ಲಿ ಒಂದು ಜನರಿಗೂ ಹೆಲ್ಪ್ ಮಾಡ್ತಿದ್ದೀರಾ. ಸೊ ನಿಮ್ಮ ಒಂದು ಅದೇ ಸ್ವಂತದಾಗಿ ಒಂದು ಬಿಸ್ನೆಸ್ ರನ್ ಮಾಡ್ತಿದ್ದೀರಾ. ಸೊ ಮಗಳನ್ನ ಓದಿಸೋಕ್ಕೋಸ್ಕರ ಈ ಥರ ಒಂದು ರೋಡ್ ಸೈಡಲ್ಲಿ ಶಾಪ್ ಇಟ್ಕೊಂಡು ದುಡಿತಾ ಇದ್ದಾರೆ. ಸಾಧ್ಯವಾದರೆ ಇಂಥವ್ರಿಗೆ ಒಂದು ಲೈಕ್ ಕೊಡಿ. ಆಲೂ, ಸೇವ್ ಪುರಿ ಬರೀ ಇಷ್ಟೇ ಇಲ್ಲ, ಇಲ್ಲಿ ಇಲ್ಶಲ್ ತಿಂಡಿ ಅದಂದ್ರೆ ಆಲೂ ಏನದು ಬಾಳೆ ದಿಂಡಿನ ಮಸಾಲ. ನೋಡ್ತಾ ಇದ್ರಲ್ಲ ಕ್ರೌಡ್ ಎಷ್ಟು ಜಾಸ್ತಿ ಇದೆ ಅಂತ. ಸೊ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಅದರಲ್ಲೂ ಸ್ಪೆಷಲಿ ಸ್ಯಾಟರ್ಡೇ ಸಂಡೇ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. 1 ಪ್ಲೇಟ್ ಚಾಟ್ ಎಷ್ಟೊಂದು ದುಬಾರಿ ಅನ್ನೋದು ಮುಖ್ಯ ಅಲ್ಲ, ಅದನ್ನ ತಿಂದ್ಮೇಲೆ ಮತ್ತೆ ಬರಬೇಕು ಅನ್ನೋ ಒಂದು ಅನುಭವ ಕೊಡುತ್ತೆ ಅಲ್ಲ, ಅದೇ ಇಂಪಾರ್ಟೆಂಟು. ಅದೇ ಮೇ ಬಿ ಈ ಒಂದು ಕ್ರೌಡ್ಗೆ ಕಾರಣ ಅಂತ ಅನ್ಸುತ್ತೆ. ಅವ್ರು ಕೊಡೋ ಟೇಸ್ಟಿಂದ ಜನ ಇಲ್ಲಿ ಬಂದವರು ರಿಪೀಟೆಡ್ ಕಸ್ಟಮರ್ಸ್ ಆಗಿ ಬರ್ತಾ ಇರ್ತಾರೆ. ಅನಾನಸ್ ಏನ್ ಮಾಡ್ತೀರಾ? ಪೈನಾಪಲ್ ಮಸಾಲಾನ? ಸೊ ಸ್ವಲ್ಪ ಮೆನು ಕೊಡ್ತೀರಾ ಅಂಕಲ್? ಮೆನು ನೋಡ್ತೀನಿ ನಾನು ಏನೇನಿದೆ ಅಂತ. ಒಂದು 10 ರೂಪಾಯಿ ಸಿಕ್ಕಿದ್ರೆ ಸಾಕು, ಒಂದು 20 ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಹೇಳೋ ಒಂದು ಈ ಕಾಲದಲ್ಲಿ ಇವರು ಈ ಒಂದು ಪ್ರೈಸ್ನ ಸಿಕ್ಕಾಪಟ್ಟೆ ರೀಸನೇಬಲ್ ಆಗಿದ್ದಾರೆ. ಯಾವ ಊರ್ ಕಡೆಯವರು? ಸೊ ಎಷ್ಟು ಜನ ಸ್ಟೋನ್ ಪೇಷಂಟ್ಸ್ ಇಲ್ಲಿ ಬರ್ತಾರೆ? ಸೊ ಹಾಸ್ಪಿಟ್ಲಿಗೆ ಹೋಗೋ ಬದಲು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಆಗೋಯ್ತು. ಓಕೆ. ಎಷ್ಟು ವರ್ಷದಿಂದ ಬರ್ತೀರಾ? ತುಂಬಾ ವರ್ಷದಿಂದ ಬರ್ತಾ ಇದೀವಿ. ಹೌದಾ? ಇಲ್ಲಿ ನಿಮ್ಗೆ ಇಷ್ಟವಾಗುತ್ತೇನು? ಬಾಳೆ ದಿಂಡು ಮಸಾಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು. ಮತ್ತೆ ನೀವು ಇದನ್ನ ಬಿಟ್ಟು ಮತ್ತೆ ಟ್ರೈ ಮಾಡಿದೀರಾ? ಇವಾಗ ಟ್ರೈ ಮಾಡೋಣ ಸ್ಪೆಷಲ್ ಆಗಿ ಏನಾದ್ರು ಅಂತ ಇವಾಗ ಬಂದಿದೀವಿ. ಹೌದಾ? ನಿಮ್ಮ
ನನ್ನ ಹೆಸರು ಜ್ಯೋತಿ ಅಂತ. ಥ್ಯಾಂಕ್ ಯು ಸೋ ಮಚ್. Thank ಇವಾಗ ನಾವು ಟ್ರೈ ಮಾಡ್ತೀವಿ ಬಾಳೆದಿಂಡು ಮಸಾಲ. ಓಕೆ. ಹೇಳಿ ನೋಡಿ ಅಣ್ಣ ಇನ್ನೊಂದ್ರಲ್ಲಿ ಎರಡು ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಂತ. ಇವ್ರಿಗೆ ಅವಾಗಲೇ ಕೇಳ್ದೇನೆ ಹೇಗಿದೆ ಟೇಸ್ಟು. ನೀವು ಯಾವ ಐಟಮ್ ರೆಕಮೆಂಡ್ ಮಾಡ್ತೀರಾ ಬೇರೆಯವ್ರಿಗೆ ಇದರಲ್ಲಿ, ಈ ಒಂದು ಚಾಟ್ ಸೆಂಟ್ರಲ್ಲಿ ಯಾವುದು ತುಂಬ ಚೆನ್ನಾಗಿದೆ? ಬೇಲು ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಕ್ಯಾರೆಟ್ ಏನದು, ಅದು ಪಾಪಡಿ ಚಾಟ್ ಥರ ಇದೆಯಲ್ಲ, ಬೋಟಿ ಮಸಾಲ. ಅಂಕಲ್ ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀರಾ? ಯಾವ ಟೈಮಲ್ಲಿ ಜಾಸ್ತಿ ಕ್ರೌಡ್ ಇರುತ್ತಲ್ಲಿ? ಈವ್ನಿಂಗ್ ಮೇಡಮ್ ಒಂದು 6:30 7 o'clock. ಹೌದಾ, ಓಕೆ. ಇದು ಒಂದೇ ರಾಜು ಸ್ಟಾರ್ಟ್ಸ್ ಅಂತ ಇರೋದು ಒಂದೇ ಅಲ್ವಾ ಅಂಕಲ್? ಒಂದೇ ಇರೋದು. ಇಷ್ಟೊಂದು ಪಾಪ್ಯುಲರ್ ಇದೆ, ದೊಡ್ಡ ಶಾಪ್ ಇಟ್ಕೋಬಹುದು. ಬೇಡ, ಕಮರ್ಷಿಯಲ್ ಮಾಡಕ್ಕೆ ಇಷ್ಟ ಇಲ್ಲ, ಹಳೆ ವೈಬ್ ಇಟ್ಕೊಳ್ಳೋಣ ಅಂತ. ಏನಂದ್ರೆ ಹಿಂಗಿದೆ ಚಂದ. ಹೌದು ಬೆಳೆ ಹೌದು. ಏನು ಅವಶ್ಯಕತೆ ಇಲ್ಲ. ನಮ್ದು ಮಾರ್ಕೆಟ್ ಬೆಳಗ್ಗೆ ಎದ್ದಿನ ಮಾರ್ಕೆಟ್ ಐಟಮ್ಗಳು ಎಲ್ಲ ಒಂದೇ ಅಂಗಡಿ ಸಿಗುತ್ತೆ ಪಕ್ಕಪಕ್ಕದಲ್ಲಿ. ಸೊ ಪ್ರಾಫಿಟ್ ಹೇಗಿದೆ ಸರ್? ಸ್ವಲ್ಪ ಪ್ರಾಫಿಟ್ ಇದೆ. ನೀವು ಫಸ್ಟ್ ಆಫ್ ಆಲ್ ನೀವು ತುಂಬ ಕಡಿಮೆ ಪ್ರೈಸ್ ಇದೆ, 35 ರುಪೀಸ್ ಇದೆ. ನನಗೆ ಏನು ಬೇಡ, ಒಂದು ನಿಮ್ಮ ಒಂದು ಜನ ಪಬ್ಲಿಕ್ಕಲ್ಲಿ ನಾನು 500 ರೂಪಾಯಿ ನಾನು ಕೂಲಿ ಉಳ್ಕೊಂಡ್ರೆ ಸಾಕು. ಓಕೆ ಓಕೆ. ಸೊ ನಿಮ್ಮ ಥರ ಯೋಚನೆ ಮಾಡೋರು ಸಿಗೋರು ತುಂಬ ಕಡಿಮೆ ಈಗಿನ ಟೈಮಲ್ಲಿ. 300 ರೂಪಾಯಿ ಸಾಕು. 15,000 ತಿಂಗಳು ನನ್ನ ಮನೆ ಬಾಡಿಗೆ ನನಗೆ ಜೀವನಕ್ಕೆ. ಓಕೆ. ಹಂಗಿದೆ ನೋಡಿ ಹೇಳಿ. ಅಂಕಲ್ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ಬೆಂಗಳೂರಿನ ಒಂದು ಸ್ಟ್ರೀಟ್ ಫುಡ್ನ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು. ಇಲ್ಲಿ ಬಾಳೆದಿಂಡು ಮಸಾಲಾನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ಚೆಕ್ ಮಾಡೋಣ.